ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದೊಳಗೆ ನಾನು ಇಂಪಾರ್ಟೆಂಟ್ ಆಗಿರುವಂಥ ಮೇನ್ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇದು ತುಂಬ ಜನ ಕೇಳಿರಿ ನನಗೆ ಹೆಂಗೆ ಯಾವುದು ವಿಡಿಯೋ ಬಗ್ಗೆ ಯಾವ ವಿಡಿಯೋ ಮಾಡಾಕತ್ತೀನಿ ಅದ್ರ ಬಗ್ಗೆ ನಾನು ಹೇಳ್ತೀನಿ. ತುಂಬ ಜನ ಕೇಳಿರಿ, ಅದ್ರ ಸಂಬಂಧ ರಿಕ್ವೆಸ್ಟ್ ಮೇರೆಗೆ ನಾನು ಈ ವಿಡಿಯೋ ಮಾಡಾಕತ್ತೀನಿ. ಏನಂತಂದ್ರೆ ನನ್ನ ಫ್ರೆಂಡ್ ಒಬ್ಬರು ಅದಾರ, ಅವರು ಕೂಡ ಸ್ಟಿಚ್ ಮಾಡ್ತಾರೆ. ಅವರು ದಿನ ವಿಡಿಯೋ ಹೊರದ್ರು 2 ಬ್ಲೌಸ್ ಆಗಂಗಿಲ್ಲಂತ. ಅದಕ್ಕೆ ನೀ ಜಲ್ದಿ ಫಾಸ್ಟ್ ಹೆಂಗೆ ಹೊಲಿತಿ ಅಕ್ಕ ನನಗೂ ಹೇಳ್ಕೊಡು ಅಂತ ಈ ರೀತಿ ಕೇಳಾರ ಅವರು. ಆಮೇಲೆ ಕಮೆಂಟ್ ಒಳಗೂ ನೋಡ್ಬೋದು ನೀವು, ಸುಮಾರು ಜನ ನನಗೆ ಫಾಸ್ಟ್ ಬ್ಲೌಸ್ ಸ್ಟಿಚಿಂಗ್ ಅದ್ರ ಬಗ್ಗೆ ಏನಾದರೂ ಟಿಪ್ಸ್ ಏನಾದರೂ ಇದ್ರೆ ಹೇಳ್ಕೊಡ್ರಿ ಅಂತ ಕೇಳಾರ. ಅದಕ್ಕಂತೇಳಿ ನಾನು ಈ ವಿಡಿಯೋ ಮಾಡಾಕತ್ತೀನಿ. ತುಂಬ ಯೂಸ್ಫುಲ್ ಆಗೈತಿ. ನಾನು ಹೇಳೋ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರಿ ಅಂದರೆ 20 ನಿಮಿಷದೊಳಗೆ ಒಂದು ಪ್ಲೇನ್ ಬ್ಲೌಸ್ ನೀವು ಹೊಲಿಬಹುದು. ಕೇವಲ 25 ನಿಮಿಷದಲ್ಲಿ ಒಂದು ಪ್ಲೇನ್ ಬ್ಲೌಸ್ನ ನೀವು ಸ್ಟಿಚ್ ಮಾಡ್ಬೋದು. ಏನೇನಂತೇಳಿ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡಾಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಫ್ರೆಂಡ್ಸ್, ಅಂದರೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ನಾನು ಯಾವುದೇ ವಿಡಿಯೋ ಹಾಕಲಿ ಫಸ್ಟಿಗೆ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರ್ತೈತಿ. ವಿಡಿಯೋಗಳು ಮಿಸ್ ಆಗಂಗಿಲ್ಲ. ನಿಮ್ಮ ನೋಟಿಫಿಕೇಶನ್ದಾಗ ಬಂದಿರ್ತಾವೆ, ಅದನ್ನು ನೀವು ಖಂಡಿತ ನೋಡ್ಬೋದು, ಮಿಸ್ ಆಗಂಗಿಲ್ಲ. ಅದಕ್ಕಂತೇಳಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಮೇಲೆ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಯಾಕಂದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗಿರುವಂಥ ವೀಡಿಯೋಗಳು ನಾನು ಮಾಡಿರ್ತೀನಿ ಅಂದ್ಕೊಂಡಿನಿ. ಅದಕ್ಕೋಸ್ಕರ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಓಕೆ ಫ್ರೆಂಡ್ಸ್, ಈಗ ಟಾಪಿಕಿಗೆ ಬರೋಣ. ಏನಂತಂದ್ರೆ ಫಸ್ಟ್ ಪಾಯಿಂಟ್, ಈಗ ನೀವೆಲ್ಲರೂ ಕೇಳೋದು ಏನಂತಂದ್ರೆ ಒಂದು ಪ್ಲೇನ್ ಬ್ಲೌಸ್ ಎಷ್ಟು ನಿಮಿಷದ ಒಳಗೆ ಹೊಲಿತೀರಿ, ಒಂದು ಅಸ್ತ್ರ ಬ್ಲೌಸ್ ಎಷ್ಟು ತಾಸು ಒಳಗೆ ಹೊಲಿತೀರಿ, ಈ ರೀತಿ ನನಗೆ ನೀವು ಕಮೆಂಟ್ ಒಳಗೆ ಹಾಕಿರಿ. ಆಮೇಲೆ ಅದಕ್ಕೆ ನಾನು ಆನ್ಸರ್ ಮಾಡಿಂದ ಇಷ್ಟು ಫಾಸ್ಟಾಗಿ ನೀವು ಹೆಂಗೆ ಹೊಲಿತೀರಿ ನಮಗೂ ಹೇಳ್ಕೊಡ್ರಿ ಅಂತ ಕೇಳಿರಿ. ಅದ್ರ ಬಗ್ಗೆ ಇವತ್ತು ವಿಡಿಯೋ ಅದ. ಈ ಒಂದು ಕೆಲಸ ಏನಂತಂದ್ರೆ ಬ್ಲೌಸ್ಗಳಿಗೆ ನಾವು ಕಟ್ ಮಾಡಿರ್ತೀವಲ್ಲ, ನಾನು ಕೂಡ ಕೇವಲ ಪ್ಲೇನ್ ಬ್ಲೌಸು 20 ನಿಮಿಷದ ಒಳಗಾಗಿನೇ ಸ್ಟಿಚ್ ಮಾಡ್ತೀನಿ. ಆಮೇಲೆ ಲೈನಿಂಗ್ ಬ್ಲೌಸು 40 ನಿಮಿಷ ತೊಗೋತೀನಿ ಫ್ರೆಂಡ್ಸ್. ಯಾಕಂದ್ರೆ ನನಗೆ 40ರಿಂದ 45 ನಿಮಿಷ. ಒಂದು ವೇಳೆ ಡಿಸೈನ್ ಅದು ಏನಿತ್ತಂದ್ರೆ 1 ತಾಸು ತೊಗೊಂಡಿರ್ತೀನಿ ನಾನು ಸ್ಟಿಚಿಂಗ್ ಮಾಡೋದಕ್ಕೆ. ಒಂದು ಬ್ಲೌಸು 1 ತಾಸು ಒಳಗೆ ನಾನು ಸ್ಟಿಚ್ ಮಾಡಿ ತೆಗೆದುಬಿಟ್ಟಿರ್ತೀನಿ. ಡೈಲಿ ನಾನು ನನ್ನ ಮನೆ ಕೆಲಸ ಏನು ಮಾಡ್ಲಾರ್ದೇನೆ ನಾನು ಮಿಷನ್ ಮೇಲೆ ಕೂತ್ನಿ ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಆರಾಮಾಗಿ 10ರಿಂದ 12 ಬ್ಲೌಸ್ ಹೊಲಿತೀನಿ ಫ್ರೆಂಡ್ಸ್ ನಾನು. ಆದರೆ ನನಗೆ ತುಂಬ ಕೆಲಸಗಳು ಇರ್ತಾವೆ. ಒಂದೇ ಸ್ಟಿಚಿಂಗ್ ಒಂದೇ ಇದ್ರೆ ನಾನು ಆರಾಮ್ಸೆ ಮೇಂಟೆನೆನ್ಸ್ ಮಾಡ್ತಿದ್ದೆ. ತುಂಬ ಕೆಲಸಗಳು ಇರ್ತಾವೆ. ಆನ್ಲೈನ್ ಕ್ಲಾಸಿಗೆ ವಿಡಿಯೋ ಹಾಕೋದಿರ್ತೈತಿ, ಅವ್ರಿಗೆ ಶೇರ್ ಮಾಡೋದಿರ್ತೈತಿ, ಅವ್ರಿಗೆ ರಿಪ್ಲೈ ಮಾಡೋದಿರ್ತೈತಿ, ಮನೆ ಕೆಲಸ ಅಂತ ಇರ್ತೈತಿ. ಆಮೇಲೆ ಬ್ಲೌಸ್ಗಳು ವರ್ಕ್ ಮಾಡೋವಿರ್ತಾವೆ, ಆಮೇಲೆ ಶಾರ್ಟ್ಸ್ ಅವು ಇವು ಏನು ಸುಮಾರು ಕೆಲಸಗಳು ಎಲ್ಲರೂ ಮೇಂಟೆನೆನ್ಸ್ ಮಾಡ್ಕೊಂಡು ನಾನು ಮಾಡೋದ್ರಿಂದ ನಾನು ಡೈಲಿ ಎಷ್ಟು ಆಕತ್ತೆ ಅಷ್ಟು ನಾನು ಬ್ಲೌಸನ್ನು ಹೊಲಿತೀನಿ. ಅದರೊಳಗೆ ನಾನು ಫಾಸ್ಟ್ ಬ್ಲೌಸ್ ಹೆಂಗೆ ಹೊಲಿತೀನಿ ಅಂತ ನಿಮಗೆ ಹೇಳ್ಕೊಡ್ತೀನಿ ಇವತ್ತು. ಫಾಸ್ಟ್ ಬ್ಲೌಸ್ ಹೊಲಿಯೋದಕ್ಕೆ ಫಸ್ಟ್ ಪಾಯಿಂಟು, ನಾವೇನು ಫಸ್ಟಿಗೆ ಬ್ಲೌಸನ್ನು ಕಟ್ ಮಾಡಿ ಇಟ್ಟಿರ್ತೀವಲ್ಲ, ನಾನು ಆಫ್ಲೈನ್ ಕ್ಲಾಸಿಗೆ ಬರೋರು ಸುಮಾರು ಜನ ನೋಡೀನಿ. ಬ್ಲೌಸು ಕಟ್ ಮಾಡಿ ಅವರು ಪಾರ್ಟ್ಗಳನ್ನ ಹಿಂಭಾಗ, ಮುಂಭಾಗ, ತೋಳು, ಆಮೇಲೆ ಕ್ರಾಸ್ ಬೆಲ್ಟು, ಕೊಳ್ಪಟ್ಟಿ, ಏನೇನು ಪಟ್ಟಿ ಒಂದು ಬ್ಲೌಸ್ ರೆಡಿ ಆಗ್ಬೇಕಾರೆ ಯಾವೆಲ್ಲ ಪಾರ್ಟ್ಗಳು ಬರ್ತಾವಲ್ಲ ಅವೆಲ್ಲ ಏನು ಮಾಡಿರ್ತಾರೆ ಅಂದ್ರೆ ಹೆಂಗೆ ಬೇಕಾದಂಗೆ ಸುತ್ತಿ ಇಟ್ಬಿಟ್ಟಿರ್ತಾರೆ ಅವ್ರನ್ನ. ಆ ರೀತಿ ತಪ್ಪನ್ನು ಮಾಡಬಾರ್ದು. ಫಸ್ಟ್ ಪಾಯಿಂಟ್ ಇದೆ, ನಾವು ತಪ್ಪನ್ನು ಮಾಡೋದು ಏನಂತಂದ್ರೆ ಫಸ್ಟಿಗೆ ನಾವು ಇದನ್ನ ಹೆಂಗೆ ಸರಿ ಮಾಡ್ಕೋಬೇಕು. ಈಗ ನೋಡ್ರಿ, ಇದು ವರ್ಕಿಂಗ್ ಬ್ಲೌಸ್ ಅದ. ಇದು ಬ್ಲೌಸೇ ವರ್ಕ್ ಬಂದಿತ್ತು. ಇದನ್ನು ನಾನು ಹೆಂಗೆ ಕಟ್ಟಿಟ್ಟಿನಿ ನೋಡ್ರಿ, ನೀಟಾಗಿ ಫಿನಿಶಿಂಗ್ ಆಗಿ ಕಟ್ಟೋದು ಮಾತ್ರ ನೀಟಾಗಿ. ನಾನು ಆನ್ಲೈನ್ ಕ್ಲಾಸ್ ಒಳಗೂ ನಾನು ಬ್ಲೌಸನ್ನು ಹೆಂಗೆ ಕಟ್ ಮಾಡಿ ಯಾವ್ಯಾವ ಪೀಸ್ಗಳನ್ನ ಹೆಂಗೆ ಜೋಡಿಸ್ಕೋಬೇಕು ಅನ್ನೋದನ್ನು ಕೂಡ ನಾನು ನೀಟಾಗಿ ಹೇಳ್ಕೊಟ್ಟಿನಿ. ಎಲ್ಲರಿಗೂ ತುಂಬ ಇಷ್ಟ ಆಗ್ಯದ. ನನ್ನ ಆನ್ಲೈನ್ ಕ್ಲಾಸ್ಗಳು ಜಾಸ್ತಿ ಟಿಪ್ಸ್ಗಳೇ ತುಂಬ ಅದ ಫ್ರೆಂಡ್ಸ್. ಯಾಕಂದ್ರೆ ಮೇನ್ ಒಂದೊಂದು ಪಾಯಿಂಟ್ನ ನಾವು ತಪ್ಪಲಾರ್ದೇನೆ ನಾವು ಟಿಪ್ಸನ್ನು ಫಾಲೋ ಮಾಡಿದ್ವಿ ಅಂತಂದ್ರೆ ಖಂಡಿತ ಬ್ಲೌಸ್ ಫಿನಿಶಿಂಗ್ ಆಗಿ ಬಂದಿರ್ತೈತಿ. ಈ ಥರ ನಾವು ಬ್ಲೌಸ್ ಕಟ್ ಮಾಡಿ ಯಾವ ರೀತಿ ಇದ್ರೊಳಗೆ ಪಾರ್ಟ್ಸನ್ನು ನಾವು ಇಡಬೇಕು ಅಂತಂದ್ರೆ ಫಸ್ಟಿಗೆ ಒಂದು ಪ್ಲೇನ್ ಬ್ಲೌಸೇ ತೊಗೋರಿ. ನೀವು ಕಟ್ ಮಾಡಿದ್ರಿ ಅನ್ಕೋರಿ. ಸಾದಾ ಬ್ಲೌಸ್ ಒಳಗೆ ಏನೇನು ಪಾರ್ಟ್ಸ್ ಬರ್ತಾವೆ. ಈಗ ಹಿಂಭಾಗ ಫಸ್ಟಿಗೆ ಒಂದು ಹಿಂಭಾಗ ಹಾಕಬೇಕು. ಅದ್ರ ಮೇಲೆ ಕಟ್ ಮಾಡಿದ ಪೀಸ್ಗಳನ್ನ ಹೇಳಕತ್ತೀನಿ. ಹಿಂಭಾಗ ಹಾಕಿ ಅದ್ರ ಮೇಲೆ ನಾವು ಮುಂಭಾಗ ಇಡಬೇಕು. ಅಂದರೆ ಕಟ್ ಮಾಡಿದ್ದು ಮುಂಭಾಗ ಇಟ್ಟು ಸ್ಲೀವ್ಸನ್ನು ಇಡಬೇಕು. ಆಮೇಲೆ ಗುಂಡಿ ಪಟ್ಟಿ, ಕಾಜ್ ಪಟ್ಟಿ, ಕ್ರಾಸ್ ಬೆಲ್ಟು, ಆಮೇಲೆ ಕೊಳಪಟ್ಟಿ ಎಲ್ಲ ನೀಟಾಗಿ ಒಂದ್ರ ಮೇಲೆ ಒಂದು ಜೋಡಿಸಿ ಅದನ್ನು ಮಡಿಚಿ ನೀಟಾಗಿ ಅದ್ರ ಮೇಲೆ ಇಡಬೇಕು. ಇಟ್ಟು ಈ ರೀತಿ ನಾವು ಸುಳ್ಳಿ ಮಾಡಿ ಸುತ್ತಿ ಅದನ್ನು ಕಟ್ಟಿಬಿಡಬೇಕು. ಈ ರೀತಿ ಕಟ್ಟಬೇಕು. ಇದು ಫಿನಿಶಿಂಗ್ ಆಯ್ತು. ಅರ್ಧ ಫಿನಿಶಿಂಗ್ ಇಲ್ಲೇ ಆಯಿತು ನಮ್ಗೆ. ಇನ್ನು ನೆಕ್ಸ್ಟ್ ಪಾರ್ಟ್ ಬರೋದು ಸ್ಟಿಚಿಂಗಿಗೆ ಕೂತಾಗ ಏನು ಮಾಡ್ಬೇಕಂತಂದ್ರೆ ನಾವೇನು ಸ್ಟಿಚ್ ಮಾಡಕ್ಕೆ ಕುಂತಿರ್ತೀವಲ್ಲ, ಸೈಡಿಗೆ ಒಂದು ಟೇಬಲ್ ಅರೆ ಅಥವಾ ನಾವು ಏನರ ಒಂದು ಆಸರೆ ಇಟ್ಟಿರ್ತೀವಿ ನಾವು ಕೂತ್ ಬಾಜು
ಈ ಥರ ಒಂದು ಟೇಬಲ್ ಅಥವಾ ಮಿಷನ್ ಮ್ಯಾಗಂತೂ ನಮ್ಗೆ ಕಂಫರ್ಟೇಬಲ್ ಆಗಂಗಿಲ್ಲ, ಕೆಳಗೆ ಬೀಳ್ತಿರ್ತಾವೆ ಪಟ್ಟಿಗಳು, ಅದನ್ನು ನಾವು ಮೇಲೆ ಮೇಲೆ ಎತ್ಕೋಬೇಕಾಗತ್ತೆ. ಅದಕ್ಕಂತೇಳಿ ಒಂದು ಸೈಡಿಗೆ ನಾವು ಟೇಬಲ್ ಅರೆ ಚೇರ್ ಅರೆ ಏನಾರು ಇಟ್ಕೊಂಡು ಯಾವ್ಯಾವ ಪಾರ್ಟನ್ನು ನಾವು ಸ್ಟಿಚ್ ಮಾಡ್ತೀವಲ್ಲ ಅದನ್ನು ಬಾಜು ಇಟ್ಕೋಬೇಕು, ಆ ಕೆಳಗೆ ಬೀಳಾರ್ದಂಗೆ ನೋಡ್ಕೋಬೇಕು ನಾವು. ಯಾಕಂದ್ರೆ ಕೆಳಗೆ ಬೀಳೋದ್ರಿಂದ ನಾವು ತೊಗೊಂಡು ಸ್ಟಿಚ್ ಮಾಡೋದಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಇದು ಸೆಕೆಂಡ್ ಪಾಯಿಂಟು. ಇನ್ನು ನೆಕ್ಸ್ಟ್ ಏನಂತಂದ್ರೆ ಹೊಲಿಯುವ ಹೊತ್ನ್ಯಾಗ ಪದ್ಧತಿ ಹೆಂಗಂತಂದ್ರೆ ಒಂದು ಮೆಥಡ್ ಫಾಲೋ ಮಾಡಬೇಕು. ಡೈಲಿ ನಾವು ಅದೇ ಫಾಲೋ ಮಾಡಬೇಕು, ಬ್ಲೌಸ್ ಹೊಲಿಯುವಾಗ ಅದೇ ಫಾಲೋ ಮಾಡಬೇಕು. ಏನಂತಂದ್ರೆ ಫಸ್ಟಿಗೆ ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡೋ ಹೊತ್ನ್ಯಾಗ ಹಿಂಭಾಗದ ಟಕ್ಸು, ಹಿಂಭಾಗದ ಪಟ್ಟಿ, ಕೆಲವೊಬ್ರು ಏನು ಮಾಡ್ತೀರಿ ಅಲ್ಲೇ ಹಿಂಭಾಗದ ಪಟ್ಟಿ ಇರಂಗಿಲ್ಲ ಹೊಳಿಸ್ಕೊಂಡ್ಬಿಡ್ತೀರಿ, ಅಂದ್ರೆ ಉದ್ದಿ ಜಾಸ್ತಿ ತೊಗೊಂಡಿರ್ತೀರಿ, ಹಿಂಭಾಗದ ಪಟ್ಟಿ ಹೊಳಿಸ್ಕೊಂಡ್ಬಿಡ್ತೀರಿ, ಆಮೇಲೆ ಟಕ್ಸ್ ಹಿಡಿತೀರಿ. ಆ ಮೆಥಡ್ ನನ್ನ ಕಡೆ ಇಲ್ಲ, ನಾನು ಫಾಲೋ ಮಾಡಂಗಿಲ್ಲ. ನಾನು ಎಕ್ಸ್ಟ್ರಾ ಬೆನ್ ಪಟ್ಟಿ ಹಚ್ಕೋತೀನಿ. ಟಕ್ಸ್ ಹಿಡಿದು ಬೆನ್ ಪಟ್ಟಿ ಹಚ್ಕೊಂಡಿವಿ ಅಂತಂದ್ರೆ ಹಿಂಭಾಗದ ಕೆಲಸ ಮುಗೀತು. ಅದನ್ನ ಈ ಥರ ಮಡಿಚಿ ಬಾಜು ಇಟ್ಟಿವಿ. ಆಮೇಲೆ ಮುಂಭಾಗಕ್ಕೆ ಟಕ್ಸ್ ಹಿಡ್ಕೋಬೇಕು, ಕ್ರಾಸ್ ಬೆಲ್ಟು, ಆಮೇಲೆ ಗುಂಡಿ ಪಟ್ಟಿ ಕ್ರಾಸ್ ಪಟ್ಟಿ ಹಚ್ಚಿಂದ ಈ ಕೆಲಸ ಮುಗೀತು. ನೆಕ್ಸ್ಟ್ ಸ್ಲೀವ್ಸ್ ಏನದ ಮಡಚು ಪಟ್ಟಿ ಹಚ್ಚಿ, ಆಮೇಲೆ ಅದು ಸೆಂಟ್ರ್ ಮಿಡಲ್ ಏನದ ನಾಚ್ ಹಾಕಿ ಮಡಚು ಪಟ್ಟಿ ಏನದ ಅದು ಆ ಥರ ಸ್ಟಿಚ್ ಮಾಡಿಂದ ಅದ್ರ ಕೆಲಸ ಮುಗೀತು. ಆಮೇಲೆ ಕೊರಳನ್ನು ಜೋಡಿಸ್ಕೋಬೇಕು. ಆಮೇಲೆ ಶೋಲ್ಡರ್ ಎರಡು ಮುಂಭಾಗ ಶೋಲ್ಡ್ರು ಜೋಡಿಸಿ ಪೈಪಿಂಗ್ ಮಾಡ್ಕೋಬೇಕು. ಆಮೇಲೆ ತೋಳು ಜೋಡಿಸಿ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ಒಂದೇ ಮೆಥಡ್ ಡೈಲಿ ಅದೇ ಥರ ನೀವು ರೂಲ್ಸನ್ನು ಫಾಲೋ ಮಾಡಬೇಕು. ಈಗ ಹಿಂಭಾಗ ಮುಂಭಾಗ ತೋಳು ಇವೆಲ್ಲ ಈ ರೀತಿ ಒಂದಾಗನ ಒಂದು ಪೀಸ್ ಜೋಡಿಸ್ಕೊತಾ ಹೋಗಬೇಕು. ಡೈಲಿ ಅದೇ ರೀತಿ ಫಾಲೋ ಮಾಡಿದ್ರಂದ್ರೆ ಅಲ್ಲಿ ಅರ್ಧ ಬ್ಲೌಸ್ ನಿಮಗೆ ಫಾಸ್ಟಾಗಿ ಸ್ಟಿಚ್ ಆಗಿರ್ತೈತೆ. ಯಾಕಂದ್ರೆ ನಿಮ್ಗೆ ದಿನ ಅದೇ ಬ್ಲೌಸ್ ಸ್ಟಿಚ್ ಮಾಡಿ ರೂಢಿ ಬಿದ್ದಿರ್ತದೆ ನಿಮಗೆ. ಫಸ್ಟಿಗೆ ಹಿಂಭಾಗ ತೊಗೊಂಡು ಮುಂಭಾಗ ತೊಗೊಂಡು ಈ ರೀತಿ ನೀವು ಒಂದಾಗನ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಪಾರ್ಟ್ಗಳು ತೊಗೊಂಡು ಇವತ್ತು ಏನು ಮಾಡಿದ್ರಂದ್ರೆ ಹಿಂಭಾಗ ತೊಗೊಂಡ್ರಿ ಇವತ್ತು, ಆಮೇಲೆ ಹಿಂಭಾಗ ತೊಗೊಂಡು ಸ್ಟಿಚ್ ಮಾಡಿದ್ರಿ, ಆಮೇಲೆ ಮತ್ತೆ ನಾಳೆಗೆ ತೋಳು ತೊಗೊಂಡ್ರಿ, ಕೊಳಪಟ್ಟಿ ಜೋಡಿಸ್ಕೊಂಡ್ರಿ. ಒಟ್ಟು ಹಂಡ ಮಾಡ್ಕೋಬೇಡ್ರಿ, ಒಂದೇ ಲೆವೆಲ್ ಒಂದೇ ಮೆಥಡ್ ಒಳಗೆ ಹೋಗ್ಬೇಕು. ಈಗ ಹಿಂಭಾಗ ಸ್ಟಿಚ್ ಮಾಡಿಂದ ನೆಕ್ಸ್ಟ್ ಮುಂಭಾಗ ತೋಳು, ಗುಂಡಿ ಪಟ್ಟಿ, ಕಾಸ್ ಪಟ್ಟಿ, ಕೊಳಪಟ್ಟಿ, ತೋಳು ಜೋಡಿಸಿ ಸೈಡ್ ಫಿಟ್ಟಿಂಗ್ ಮಾಡೋದು, ಈ ರೀತಿ ಮೆಥಡ್ ಪ್ರಕಾರ ಮಾಡ್ಕೋಬೇಕು. ಆಮೇಲೆ ಇನ್ನೂ ಒಂದು ಏನು ಟಿಪ್ಸ್ ಅಂದ್ರೆ ಸ್ಟಿಚಿಂಗ್ ಒಳಗೆ ಪದೇ ಥ್ರೆಡ್ ಕಟ್ ಮಾಡಬಾರ್ದು ಫ್ರೆಂಡ್ಸ್ ನಾವು. ಯಾಕಂತಂದ್ರೆ ಅಲ್ಲಿನೇ ಟೈಮ್ ವೇಸ್ಟ್ ಆಗುತ್ತೆ ನಮ್ಗೆ. ಈಗ ಹಿಂಭಾಗ ಒಂದು ಎಕ್ಸಾಂಪಲ್ ಆಗಿ ತಿಳ್ಕೊರಿ. ಹಿಂಭಾಗಕ್ಕೆ ನಾವು ಪಟ್ಟಿ ಹಚ್ತಾ ಇರ್ತೀವಿ, ಟಕ್ಸ್ ಹಿಡಿದು ಪಟ್ಟಿ ಹಚ್ತಾ ಇರ್ತೀವಿ. ಪೂರ್ತಿ ಅದನ್ನ ಪಟ್ಟಿ ಹಚ್ಕೊಂಡಿವಿ ನಾವು. ಅಲ್ಲಿ ಗ್ಯಾಪ್ ಕೊಟ್ಟು ಸ್ಟಿಚ್ ಮಾಡಬಾರ್ದು. ಒಂದೇ ಲೆವೆಲ್ದೊಳಗೆ ಹಿಡ್ಕೊಂಡು ಒಂದು ಸತಿ ಸ್ಟಿಚ್ ಮಾಡೋಕತ್ರ ಪೂರ್ತಿ ಆ ಎಂಡ್ ತನಕನೂ ಆ ಪಟ್ಟಿ ಹಚ್ಕೊಂಡು ಬಂದ್ಬಿಡ್ಬೇಕು ನಾವು. ಅಲ್ಲಿ ಮಿಷನ್ ನಡು ಸ್ಟಾಪ್ ಮಾಡಬಾರ್ದು. ಆಮೇಲೆ ಅಲ್ಲಿ ಥ್ರೆಡ್ ಕಟ್ ಮಾಡಬಾರ್ದು. ಅದನ್ನು ಹೊಳ್ಳಿಸಿ ಮತ್ತು ಅದ್ರ ಮೇಲೆ ಪ್ರೆಸ್ ಸ್ಟಿಪ್ ಹಾಕಬೇಕು. ಒಂದು ಸೈಡ್ ಪೂರ್ತಿ ಒಂದು ಲೈನ್ ಪ್ರೆಸ್ ಸ್ಟಿಪ್ ಹಾಕಬೇಕು. ಅದು ಮುಗ್ದಿಂದ ನೆಕ್ಸ್ಟ್ ಒಂದು ಮತ್ತೆ ಹೊಳ್ಳಿಸಿ ಅದ್ರ ಮೇಲೆ ನೀವು ಒಂದು ಸ್ಟಿಚ್ ಹಾಕೋಬೇಕು. ಅಲ್ಲಿ ನಮ್ಗೆ ಟೈಮ್ ಸೇವ್ ಆಯಿತು. ಯಾಕಂದ್ರೆ ನಾವು ಪದೇ ಥ್ರೆಡ್ ಕಟ್ ಮಾಡಲಿಲ್ಲ ಮತ್ತು ಮಿಷನ್ ಸ್ಟಾಪ್ ಮಾಡಲಿಲ್ಲ. ಅಂದ್ರೆ ನಿಧಾನಕ್ಕೆ ಸ್ಟಿಚ್ ಮಾಡಬೇಕು. ಇದು ನನಗೆ ಜೂಕಿ ಮಿಷನ್ ಮೇಲೆ ಅಂತಲ್ಲ, ನೀವು ಸಿಂಗಲ್ ಪಾಟ ಡಬಲ್ ಪಾಟ ಯಾವುದೇ ಮಿಷನ್ ಇದ್ರೂ ನೀವು ಫಾಸ್ಟಾಗಿ ಇದೇ ರೀತಿಯೇ ಸ್ಟಿಚ್ ಮಾಡ್ಬೋದು. ಯಾಕಂದ್ರೆ ಮೆಥಡ್ ಮೇನ ಫಾರ್ಮುಲಾ ಟ್ರಿಕ್ಸ್ ಇರ್ತಾವೆ ಇದ್ರೊಳಗೆ. ನಾವು ಅದೇ ಥರ ಸ್ಟಿಚಿಂಗ್ ಮಾಡಿದೀವಿ ಅಂತಂದ್ರೆ ಕೇವಲ 20 ನಿಮಿಷದ ಒಳಗಾಗಿ ನೀವು ಬ್ಲೌಸನ್ನು ಸ್ಟಿಚ್ ಮಾಡ್ತೀರಿ. ಪದೇ ಥ್ರೆಡ್ ಕಟ್ ಮಾಡೋದಾಗಲಿ, ಆಮೇಲೆ ಮೆಥಡ್ ಚೇಂಜ್ ಮಾಡೋದಾಗಲಿ ಸ್ಟಿಚಿಂಗ್ ಒಳಗೆ, ಆಮೇಲೆ ಎಲ್ಲನ ಬಟ್ಟೆ ಬೀಳಿಸಿ ಮತ್ತು ಪದೇ ತೊಗೊಳೋದಾಗಲಿ ಇಷ್ಟ ಆಗಿಂದ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ನಮ್ಮ ಕೈ ಫಿಂಗರ್ ಫಾಸ್ಟ್ ಇರಬೇಕು. ಅವ್ರನ್ನೇನು ನಾವು ಮೂಮೆಂಟ್ ಮಾಡ್ತಿರ್ತೀವಲ್ಲ, ಈಗ ಮಡಚು ಪಟ್ಟಿ ಆಗಲಿ ಏನೇ ಒಂದು ಆಗಲಿ ಕೈ ಬರಾಬರ ಹೊಳಿಸೋದಿರ್ಬೇಕು. ಇದು ಪ್ರಾಕ್ಟೀಸ್ ಆಗಬೇಕು. ಕೈ ಹೊಳ್ಸಕ ಪ್ರಾಕ್ಟೀಸ್ ಆಗ್ಬೇಕು ನಮ್ಗೆ. ಈಗೇನು ಕೈ ಹೊಳ್ಸೋದ್ರದಾಗ ಏನು ಡಿಸೈನ್ ಮಾಡ್ತೀವಿ ಆ ಥರ ಏನಿಲ್ಲ. ನಮ್ಗೆ ಒಂದು ಲೇಸ್ ಹಚ್ಚುವತ್ನಾಗೂ ನಾವು ಕೈ ಹೊಳಿಸ್ಬೇಕಾಗುತ್ತೆ. ಯಾಕಂದ್ರೆ ಲೇಸು ಹೊಳ್ಳಿ ಬೀಳಬಾರ್ದು ಅಂತ ಹೇಳಿ. ಅದಕ್ಕೆ ಕೈ ಇಂಪಾರ್ಟೆಂಟ. ಕೈ ಪ್ರಾಕ್ಟೀಸ್ ಮಾಡ್ಕೋಬೇಕು ಮೊದಲು ಹೊಳಿಸೋದು. ಆಮೇಲೆ ನೆಕ್ಸ್ಟು ಹೊಲಿಯುವುದು ನಮ್ಮ ತಲೆ ಒಳಗೆ ಇಷ್ಟೇ ನಿಮಿಷದೊಳಗೆ ಮುಗಿಸ್ಬೇಕು ಅಂತೇಳಿ ಫಸ್ಟಿಗೆ ನಾವು ತಲೆಗೆ ಹಾಕ್ಕೊಂಡಿರ್ಬೇಕು. ಅಷ್ಟು ನಿಮಿಷದೊಳಗೆ ಆ ಬ್ಲೌಸನ್ನು ನಾವು ಮುಗಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಮ್ಮ ಮೇಲೆ ನಮಗೆ ಇರಬೇಕು. ಆಗಲ್ಲ ಅಂತಂದ್ರೆ ನಮಗಾಗಲ್ಲ, ಇಲ್ಲ ನಾನು ಮಾಡ್ತೀನಿ ಅಂತಂದ್ರೆ ನಾನು ಮಾಡೇ ಮಾಡ್ತೀನಿ, ಈ ಥರ ಮೈಂಡ್ ಸೆಟ್ ಇರಬೇಕು. ನಾನು ಯಾವಾಗಲೂ ಹಿಂಗೆ ಇದನ್ನು ಮಾಡ್ತೀನಿ ಅಂದರೆ ಅದನ್ನು ಮುಗಿವರೆಗೂ ಆ ಕೆಲಸ ಬಿಡಲ್ಲ. ನಾನು ಅದನ್ನು ಮುಗಿಸೇ ಮುಂದಿನ ಕೆಲಸ ಮಾಡ್ಕೋತೀನಿ. ಆ ಥರ ನಂದು ಮೈಂಡ್ ಸೆಟ್. ನೀವು ಇದೇ ಥರನೇ ಫಾಲೋ ಮಾಡಬೇಕು. ಆಮೇಲೆ ನೆಕ್ಸ್ಟು ಮಿಷನ್ ಈ ಸದ್ದು ನಾನು ಒಂದು ಈ ಬ್ಲೌಸ್ ಸ್ಟಿಚಿಂಗ್ ತೊಗೊಂಡು ಕೂತ್ನಿ ಅಂತಂದ್ರೆ ಇದು ಮುಗಿಯೋ ತನಕನೂ ನಾನು ಹೇಳಬಾರ್ದು ಈ ಚೇರ್ ಬಿಟ್ಟು. ಯಾಕಂದ್ರೆ ಪದೇ ನಾನು ಈಗ ಅರ್ಧ ಸ್ಟಿಚ್ ಮಾಡಿದೆ, ಮತ್ತೆ ಎದ್ದು ಒಳಗಡೆ ಏನೋ ಕೆಲಸ ಇತ್ತು ಮುಗಿಸ್ಕೊಂಡ್ಬಂದೆ, ಮತ್ತು ಅರ್ಧ ಇನ್ನೊಂದು ಸ್ವಲ್ಪ ಸ್ಟಿಚ್ ಮಾಡಿದೆ, ಮತ್ತೇನೋ ಕೆಲಸ ಇತ್ತು ಮುಗಿಸ್ಕೊಂಡ್ಬಂದೆ. ಈ ರೀತಿ ಮಾಡಬಾರ್ದು. ಯಾಕಂದ್ರೆ ನೀವು ಇಡೀ ದಿನ ಬ್ಲೌಸ್ ಹೊಲಿಬೇಕಾಗುತ್ತೆ. ಬರೀ ಒಂದು ಬ್ಲೌಸು ಇಡೀ ದಿನ ಹೊಲಿಬೇಕಾಗುತ್ತೆ. ನೀವು ಪದೇ ನಾವು ಹೊಲಿಯೋದು ಬಿಟ್ಟು ಹೇಳೋದ್ರಿಂದ ಅಲ್ಲಿ ಇಡೀ ದಿನ ನೀವು ಬ್ಲೌಸ್ ಸ್ಟಿಚ್ ಮಾಡ್ಕೊತ ಕೂಡಬೇಕಾಗುತ್ತೆ.
ಮತ್ತು ಇನ್ನೊಂದು ಟಿಪ್ಸ್ ಏನಂತಂದ್ರೆ ನಾವು ಜಾಸ್ತಿ ಬ್ಲೌಸ್ ಸ್ಟಿಚ್ ಮಾಡಬೇಕು. ಯಾಕಂದ್ರೆ ಇವತ್ತು ನಾನು ಎಷ್ಟೊತ್ತಿದ್ರು ಈ ಬಟ್ಟೆಗಳನ್ನ ಕೊಡಬೇಕು, ಇವತ್ತು ಬಂದು ಕೇಳ್ತಾರ ಅನ್ನುವಂಗಿತ್ತು ಅಂತಂದ್ರೆ ಅವತ್ತು ಮನೆ ಕೆಲಸನೂ ಎಲ್ಲ ಹೆಣ್ಮಕ್ಳಿಗೆ ಬಿಡ್ಲಾರ ಕರ್ಮ, ಅದನ್ನು ಮಾಡೇಬೇಕು. ನಾವು ಮನೆ ಕೆಲಸ ಮಾಡಿಕೊಂಡು ನಾವು ಸೈಡ್ ಬಿಸ್ನೆಸ್ ಮಾಡ್ತೀವಿ ಅಂತಂದ್ರೆ ನಾವು ಹೆಣ್ಮಕ್ಳು ಗ್ರೇಟ್. ಎಲ್ಲ ಕೆಲಸ ಮಾಡಿಕೊಂಡು ಮತ್ತೆ ನಾವು ಸ್ಟಿಚ್ ಮಾಡಿ ಆಮೇಲೆ ಏನು ನಿಮ್ಗೆ ಸದ್ಯಕ್ಕೆ ಕೆಲಸ ಇಲ್ಲ, ಆಮೇಲೆ 2-3 ತಾಸು ಬಿಟ್ಟು ನಾನು ಏನಾರ ಒಂದು ಕೆಲಸ ಮಾಡ್ತೀನಿ ಮನೆದು ಅನ್ನುವಾಗ ಅಷ್ಟೇ ನೀವು ಮಿಷನ್ ಮ್ಯಾಗ ಕೂಡ್ರಿ. ಯಾಕಂದ್ರೆ ಈಗ ಅರ್ಧಂಬರ್ಧ ಕೆಲಸ ಮಾಡಿಕೊಂಡು ಮತ್ತೆ ಸ್ಟಿಚ್ ಮಾಡಿಕೊಂಡು ಈ ಥರ ಅದು ಫಿನಿಶಿಂಗ್ನು ಬರಲ್ಲ, ಬ್ಲೌಸ್ನು ಕರೆಕ್ಟ್ ಆಗಲ್ಲ, ಮತ್ತು ಬ್ಲೌಸ್ನು ಜಲ್ದಿ ಮುಗಿವಲ್ಲ. ನಾವು ತಲೆ ಒಳಗೆ ಏನಿರಬೇಕು ಅಂದ್ರೆ ಮೇನ್ ನಾವು ಫಿನಿಶಿಂಗ್ ಆಗಿ ಬ್ಲೌಸನ್ನು ಫಾಸ್ಟಾಗಿ ಸ್ಟಿಚ್ ಮಾಡಬೇಕು, ಎಷ್ಟು ನಮ್ಮ ತಲೆ ಒಳಗೆ ಇರಬೇಕು. ಓಕೆ ಫ್ರೆಂಡ್ಸ, ನಾನು ಫಾಲೋ ಮಾಡೋದನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಏನು ನಿಮ್ಗೆ ತಪ್ಪೋ ಸರಿನೋ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ಆಮೇಲೆ ಪದೇ ಅಳತೆ ತೊಗೊಂಡು ಅಂದರೆ ಟೇಪಿಲೆ ಈ ರೀತಿ ಟೇಪಿಲೆ ನಾವು ಅಳತೆ ತೊಗೊಂಡು ಸ್ಟಿಚ್ ಮಾಡೋದ್ರಿಂದನೂ ಟೈಮ್ ವೇಸ್ಟ್ ಆಗುತ್ತೆ. ಯಾಕ್ರಿ ಮತ್ತು ನಾವು ಅಳತೆ ತೊಗೊಳಾರ್ದೆ ಹ್ಯಾಂಗೆ ಹೊಲಿಬೇಕು ಅಂತ ಕೇಳ್ಬೋದು ನೀವು. ಅಳತೆ ಬ್ಲೌಸನ್ನು ಹಚ್ಚಿ ಹೊಲಿರಿ, ತುಂಬ ಫಾಸ್ಟಾಗಿ ಬ್ಲೌಸ್ ಮುಗಿಯುತ್ತೆ ಫ್ರೆಂಡ್ಸ್. ಯಾಕಂದ್ರೆ ನಾ ಹೊಲಿವತ್ನಾನು ನೋಡಿರ್ಬೋದು, ನಾನು ಟೇಪ್ ಹಚ್ಚಂಗಿಲ್ಲ. ನಾ ಹಚ್ಚಿದ್ರು ನಿಮಗೆ ತೋರಿಸೋ ಸಂಬಂಧ ಅಂತೇಳಿ ಟೇಪ್ ಹಚ್ಚಿ ನಾನು ನಿಮ್ಗೆ ತೋರಿಸಿರ್ತೀನಿ ಸ್ಟಿಚಿಂಗ್. ಅದಕ್ಕಂತ ಈಗ ನಾವು ಫಾಸ್ಟಾಗಿ ಮುಗಿಬೇಕಂತಂದ್ರೆ ಇನ್ನೂ ಒಂದು ಟಿಪ್ಸ್ ಅಂತಂದ್ರೆ ಟೇಪ್ ಹಚ್ಚಲಾರ್ದೆ ಅಳತಿ ಬ್ಲೌಸ್ ಏನಿರ್ತೈತಲ್ಲ ಬಡ ಅಳತಿ ಬ್ಲೌಸ್ ಅದ್ರ ಮೇಲೆ ಯಾವ್ಯಾವ ಪಾಯಿಂಟ್ಸ್ಗಳು ನಮಗೆ ಕರೆಕ್ಟ್ ಅನ್ನಿಸ್ತಾವಲ್ಲ ಅದನ್ನೆಲ್ಲ ಬಡ ಅದ್ರ ಮ್ಯಾಗ ಇಡೋದು, ಮಾರ್ಕ್ ಮಾಡೋದು, ಒಂದು ಸ್ಟಿಚ್ ಹಾಕಿಬಿಡೋದು. ತುಂಬಾ ಫಾಸ್ಟಾಗಿ ಮುಗಿಯುತ್ತೆ ಫ್ರೆಂಡ್ಸ್. ಮೇನ್ ಅಂತಂದ್ರೆ ಹೊಲಿಯೋ ಹೊತ್ತಿನಾಗ ನಿಮ್ದೆಲ್ಲ ಕೆಲಸ ಮುಗಿಸ್ಕೊಂಡು ಮಿಷನ್ ಮೇಲೆ ಕೂಡ್ರಿ, ಆವಾಗ ಮಾತ್ರ ನಿಮಗೊಂದು ಬ್ಲೌಸ್ ಫಾಸ್ಟಾಗಿ ಆಗಾಕ ಸಾಧ್ಯ ಆಗೋದು. ಅಂತ ಫಾಸ್ಟಾಗಿ ಸ್ಟಿಚ್ ಮಾಡಿರಿ ಅಂತ ಹೆಂಗೆ ಮಾಡೋದು ಅಂಥೇಳಿ ಗಡಬಡ್ ಮಾಡಿ ಮಿಷನ್ದಾಗ ಕೈ ಸಿಕ್ಸಿರಿ. ಮತ್ತು ಯಾಕಂದ್ರೆ ಒಂದು 2-3 ಸತಿ ಇವೆರಡೂ ಬಟ್ಟೆ ಮಿಷನ್ದಾಗ ಸಿಕ್ಕವು. ಈ ಥರ ಸ್ಟಿಚ್ ಮಾಡ್ಕೋತೇ ಬಂದಿದ್ದು. ಒಂದು ಸತಿ ಅಂತೂ ಈ ಬಟ್ಟೆ ಒಳಗೆ ಇಲ್ಲಿ ಒಳಗೆ ಸೂಜಿ ಮುರಿದಿತ್ತು ಫ್ರೆಂಡ್ಸ್. ಈ ರೀತಿ ಆಗಿರ್ತಾವೆ. ಆಮೇಲೆ ನಾನು ರಾಸನ್ ಮಿಷನ್ ಮೇಲೆ ವರ್ಕ್ ಹಾಕಾಗೂ ಸೂಜಿ ಸಿಕ್ಕದ ಕೈಯಾಗ, ಅದನ್ನು ಒಂದು ವಿಡಿಯೋದಾಗ ತೋರಿಸೀನಿ. ನಾನು ಸುಮಾರು ಸತಿ ನಾನು 3-4 ಸತಿ ಸಿಗಿಸ್ಕೊಂಡಿನಿ ಸೂಜಿನ. ಯಾಕಂದ್ರೆ ಕೈ ಒಳಗೆ ಚುಚ್ಚದ ಸೂಜಿ. ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಿರಿ. ಫಾಸ್ಟಾಗಿ ಅಂತ ಹೇಳಕ್ಸಿಂದ್ರೆ ಫಾಸ್ಟಾಗಿ ಸ್ಟಿಚ್ ಮಾಡೋಕೆ ಹೋಗಿ ಬಟ್ಗೆ ಸಿಗಿಸ್ಕೊಂಡ್ರಿ ಅಂದ್ರೆ ಮತ್ತೆ ನೀವು ಒಂದು ಆ ಕೈ ಆರಾಮ ಹೋಗೋ ತನಕ ಸ್ಟಿಚಿಂಗ್ ಬಿಡಬೇಕಾಗುತ್ತೆ. ನೋಡಿಕೊಂಡು ನಿಧಾನಕ್ಕೆ ಒಂದು 5 ನಿಮಿಷ ಲೇಟ್ ಆಗೋಲ್ದಾಕ ನೀಟಾಗಿ ಕರೆಕ್ಟಾಗಿ ಸ್ಟಿಚ್ ಮಾಡಿರಿ. ಓಕೆ, ಇನ್ನಷ್ಟು ಟಿಪ್ಸ್ಗಳೊಂದಿಗೆ ನಾನು ಬರ್ತಾ ಇರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಓಕೆ ಫ್ರೆಂಡ್ಸ, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್.